ಕಾಸು ಬೇರೆ ಇಲ್ಲ ಮಗ. ಒಂದು 500 ಕಾಸಿದ್ರೆ ಹಾಕೋ. ನನ್ನ ಹತ್ರ 500 ರೂಪಾಯಿ ಎಲ್ಲೋ ಕಾಸು ಐತೆ, ಇರೋದೇ 150. ಹೌದಾ? ಪಾಪ ನಿನ್ನ ಹತ್ರನೂ ಕಾಸಿಲ್ವಾ? ಸರಿ ಅದನ್ನೇ ಹಾಕು. ಕಳ್ಸಿದೆ ನೋಡು. ಆದ್ರೂ ಶಾರ್ಟೇಜ್ ಆಯ್ತಲ್ಲ, ಏನ್ ಮಾಡೋದು? ಹಾಯ್ ಫ್ರೆಂಡ್ಸ್, ನಾನು ನಮ್ಮಪ್ಪ ನಮ್ಮಮ್ಮ ಎಲ್ಲ ಹಾಸ್ಪಿಟಲಲ್ಲಿ ಇದ್ದೀವಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಹತ್ರ 50, 100, 500, 1000 ಅಂತ ಇದ್ರೆ ಹಣ ಸಹಾಯ ಮಾಡಿ. ನಮ್ಮ ಫ್ಯಾಮಿಲಿನ ಉಳಿಸೋದು ಬಿಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ಹೆಂಗೆ ಮಗ? ನೋಡ್ದ, ಅವಾಗಲೇ ನನ್ನ ಹತ್ರ 500 ರೂಪಾಯಿ ಇರ್ಲಿಲ್ಲ, ಆದ್ರೆ ಇವಾಗ 2,500 ಇದೆ. ಇಷ್ಟೇ ಕಣೋ ಪ್ರಪಂಚ. ನೀನ್ ಈ ತರ ಡೈಲಾಗ್ ಹೊಡೆಯಕ್ಕೆ ಸಂಪಾದನೆ ಮಾಡಿರೋದಲ್ಲ, ಸಾಲ ಮಾಡಿರೋದು. ನೆನ್ಪಿರ್ಲಿ, ಕೊಡ್ಬೇಕು ವಾಪಸ್ಸು. ವಾಪಸ್ ಕೊಡ್ಬೇಕಾ? ನೋಡಿ ಇವಾಗ ಫ್ರೆಂಡ್ಸ್, ನನ್ನ ಮೊಬೈಲ್ ಹ್ಯಾಕ್ ಆಗೋಗಿದೆ ಫ್ರೆಂಡ್ಸ್. ದಯವಿಟ್ಟು ಯಾರಾದ್ರೂ ನನ್ನ ಹೆಸರು ಕಾಸು ಕೇಳಿದ್ರೆ ಕೊಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಇದಂಗೆ ಪ್ಲಾನು. ನೀ ಜೀವನದಲ್ಲಿ ಉದ್ದಾರ ಆಗಲ್ಲ, ಇಳಿ ಕೆಳಿಕೆ ಹೋಗಲೇ. ನಿಂತರ ಕಷ್ಟಪಟ್ಟು ದುಡಿದ್ರೆ ಇಷ್ಟಪಟ್ಟಾಗ ಜೀವನ ಮಾಡಕ್ಕಾಗಲ್ಲ. ಹೋಗಲ್ಲ ಬಂದ್ಬಿಟ್ಟ. ಅಮ್ಮ ಮಾ, ಅಡುಗೆ ಮಾಡಕ್ಕೂ ಬಿಡಲ್ಲ. ಏನೋ ಬಟ್ಟೆ ಹಾಕಂಬ ಹೋಗ್ದಿಲ್ಲ. ಏಯ್, 3 ಮನೇಲಿ ಬಿದ್ದಿರೋ ನಿನಗೆ ನೀಟ್ ಬಟ್ಟೆ ಬೇರೆ ಕೇಳು, ಅದರಲ್ಲಿ ಐರನ್ ಬೇರೆ ಮಾಡ್ಕೊಡ್ತೀನಿ. ನಿನಗೆ ಅನ್ನ ಹಾಕ್ತಾರೆ ದಂಡ. ಹೋಗ. ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಪಾರ್ಕ್ ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಅವರು ನಿನ್ನ ಮಗ ಏನ್ ಹೋತಾನೆ ಅಂತ ಕೇಳಿದ್ರೆ ನಾನು ಮನೆಗೆ ಅವನೇ ಅಂತ ಹೆಂಗ್ ಹೇಳೋದು ಅಂತ ನಾನು ಪಾರ್ಕ್ ಹೋಗದೆ ಬಿಟ್ಬಿಟ್ರೆ. ಯಾರಪ್ಪ ಅಂತ ಕೇಳೋರು? ನನ್ನ ಫ್ರೆಂಡು ಲೀಲ. ನೋಡ್ದಮ್ಮ, ಇನ್ನು ಲೀಲನ್ ಸವಾಸ ಬಿಟ್ಟಿಲ್ಲ ಅಂತ ಎಷ್ಟು ಲೀಲಾ ಜಲ್ವಾಗಿ ಹೇಳ್ತಾ ಇರೋದು ನಿನ್ ಗಂಡ. ಇದು ಬೇರೆ 10 ವಯಸ್ಸಾಗಿದೆ. ಮೌನ ಮರ್ಯಾದೆ ಇಲ್ಲ ನಿನಗೆ. ಈ ತರ ತಂದಿಕ್ಕ ಕಣ, ನಿನ್ಗೆ ತಮ್ಮನೂ ಆಗಿಲ್ಲ ತಂಗಿನೂ ಆಗಿಲ್ಲ. ಅಯ್ಯೋ, ನಿನ್ನ ತಮ್ಮ ಬೇಕಾ ನಿನಗೆ? ತಮ್ಮ ಬೇಕಾ? ನಿಲ್ಸ್ರಿ, ಯಾಕೊಳ್ಳೆ ಬೀದಿ ನಾಯಿ ಕಚ್ಚಾಡ್ತಾ ಇದ್ದೀರಾ? ನೋಡ್ದವ್ರು ಏನನ್ನಲ್ಲ. ಎಲ್ಲ ನಿನ್ನೇ ಕಣ ಆಗಿದ್ದು. ₹1 ಸಂಪಾದನೆ ಮಾಡಕ್ ಹೋಗ್ತಾ ಇಲ್ಲ, ನಮ್ಮನ್ನ ನಾಯಿ ಓಡಿಸ್ತಿದ್ಯಾ? ಏಯ್, ನೀನ್ ಹಿಂಗೆ 3 ತಿನ್ಕೊಂಡು ದಂಡ ಪಿಂಡವಾಗಿ ಮನೇಲಿ ಬಿದ್ದಿದ್ರೆ ನಿನ್ನ ಮನೆಯಿಂದ ಆಚೆಗೆ ಓಡಿಸಿ 2 ಬೀದಿ ನಾಯಿ ತಗೊಂಬಂದ್ ಸಾಕ್ತೀನಿ ಕಣೋ. ಜೂನೇ ಇರೋ ದಂಡ, ನಮ್ಮನ್ ದಂಡ ಪಿಂಡ, ಏನ್ ಬೀದಿ ನಾಯಿ ಅಂತ್ಯ? ಮುಖ ಮೂತಿ ಮುಸುರಿ ಹೊಡೆದಾಕ್ಬಿಡ್ತೀನಿ. ಅಪ್ಪ ಕರ್ದೇನಪ್ಪ? ಅಪ್ಪ ಗಣೇಶ, ಆದಷ್ಟು ಬೇಗ ನನ್ನ ಬೆಲೆ ಇವ್ರಿಗೆಲ್ಲ ಗೊತ್ತಾಗಂಗ್ ಮಾಡಪ್ಪ. ಯಾರೋ ನಾಷ್ಟ ಮಾಡ್ತಾವ್ರೆ. ಎಲ್ಲಿಲ್ದವ್ರು ಇಲ್ಲಿ ಇರ್ಬೇಕು ಇವನು. ಪ್ರಕಾಶ ಪ್ರಕಾಶ ಏ ಪ್ರಕಾಶ, ಏನು ರಿಯಾಕ್ಟ್ ಮಾಡ್ತಾವಲ್ಲ ಗಣೇಶ? ಯಾವಾಗ ಬಂದು? ನಾನು ಬಂದು ತುಂಬ ಹೊತ್ತಾಯ್ತು ಬಿಡು. ನೀನೇನಲ್ಲ, ಆದ್ರೂ ಪ್ರಕಾಶ ನಿನ್ನ ಹುಡುಕು ತುಂಬ ಈಸಿ ಕಣು. ಹೆಂಗಲ್ಲ? ಒಂದು ಟೀ ಶಾಪು, ಒಂದು ಗ್ರೌಂಡು, ಅಲ್ಲೆಲ್ಲೂ ಇಲ್ಲ ಅಂದ್ರೆ ಇಲ್ಲೇ ಇರ್ತೀಯ ತಾನೆ, ಇನ್ನೆಲ್ಲಿ ಇರ್ತೀಯ? ಅಲ್ಲ ಕಣ, ಪಾಪ ಎಲ್ಲ ಕೆಲಸ ಮಾಡಿ ರೆಸ್ಟ್ ಮಾಡೋಕೆ ಅಂತ ಈ ಪಾರ್ಕ್ ಬರ್ತಾರೆ. ನೀನೇನು ಇಲ್ಲಿ ಬರೋದನ್ನ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಗಣೇಶ. ನೀನು ನಮ್ಮ ಮನೆಯವ್ರ ಥರನೇ ಮಾತಾಡ್ತೀಯಲ್ಲೋ. ನಮ್ಮ ಮನೇಲಂತೂ ನನ್ಗೊಂಚೂರು ಬೆಲೆನೇ ಕೊಡ್ತಾ ಇಲ್ಲ. ಲವ್, ಕೆಲಸ ಅಂತ ಮಾಡೋ, ನಿನ್ಗೂ ಬೆಲೆ ತಾನಾಗೆ ಬರ್ತದೆ.
ಮಗ ಕೆಲ್ಸನ ನೀನ್ ನನ್ ಒಳ್ಳೆ ಸ್ನೇಹಿತ ಆಗಿದ್ರೆ ಒಂದ್ ಮಾತು ಹೇಳ ಹೇಳು. ಯಾವತ್ತು ಈ ತರ ಮಾತಾಡ್ಬೇಡ. ಲವ್ ಮಗ, ನಾನು ನಿಮ್ಮ ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ ಕೇಳು. ಒಳ್ಳೆ ಸಂಪಾದನೆ ಮಾಡೋ ದಾರಿ ಹುಡುಕೊಳ್ಳು. ಕಾಸು ಥರ ಕಂಡವರೆಲ್ಲ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೈಸ್ತಾರೆ. ಬರ್ಲಿ ನನಗೇನು. ಆಮೇಲೆ ನೀನು ಆಡುದ್ದೆ ಆಟ, ಆಡ್ಸುದ್ದೆ ಬಾವುಟ. ನೀನು ಒಳ್ಳೆ ಸಂಪಾದನೆ ಮಾಡಿದ್ರೆ ನೀನ್ ಮನೆಯವ್ರನ್ನೆಲ್ಲರನ್ನು ಬುಗ್ರಿ ಆಡಿಸ್ದಂಗೆ ಆಡಿಸ್ಬೋದು. ನಿನ್ನ ಮನೆಯಿಂದ ಆಚೆಗೆ ಓಡಿಸಿ 2 ಬೀದಿ ನಾಯಿ ತಗೊಂಬಂದ್ ಸಾಕ್ತೀನಿ ಕಣೋ. ಎಲ್ಲ ನಿನ್ನೇ ಕಣ ಆಗಿದ್ದು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಪ್ರಕಾಶ್ ಸರ್ ಸರ್ ಪ್ರಕಾಶ್ ಸರ್ ಹಿಂಗೆಲ್ಲ ಕರೀತಾರೆ ಕಣೋ. ಸರ್ ಪ್ರಕಾಶ್ ಸರ್. ಪ್ರಕಾಶ್ ಸರ್. ಪ್ರಕಾಶ್ ಸರ್. ಆಮೇಲೆ ನಿನ್ ಕೈ ತುಂಬ ಸಂಬಳ ಇದ್ರೆ ವೀಕೆಂಡಲ್ಲಿ ಒಂದ್ಸಲಿ ಫುಲ್ ಪಾರ್ಟಿ ಮಾಡ್ಬೋದು. ಗಣೇಶ ಗಣೇಶ ಹೇಳಿ. ಯಾರ್ದಾದ್ರೂ ಕೈಯೋ ಕಾಲೋ ಹಿಡ್ದು ಇಡಿ ನೀನೇ ನನ್ಗೊಂದ್ ಕೆಲ್ಸ ಅಂತ ಕೊಡ್ಸ. ಇವನ್ ಕೆಲಸ ಕೊಡ್ಸೋಕೆ ನಾನಾಗಿ ಬೇರೆಯವ್ರ ಕೈ ಕಾಲು ಹಿಡಿಬೇಕು. ಅಯ್ಯೋ, ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನನ್ನ ಹೆಂಡತಿನೇ ಕರ್ಕೋಗ್ಬೋದ್ರೆ ಅಯ್ಯೋ ಇದು ಯಾವ ಗಾದೆ ಬೇರೆ. ಗಣೇಶ ಯಾವ ಕೈ ಕಾಲು ಹಿಡಿತೀಯೋ, ಯಾವ ಕೆಲ್ಸ ಕೊಡಿಸ್ತೀಯೋ ಒಂದೇ. ಕೊಡಿಸ್ತೀನಿ ಇರೋ ಕೆಲಸ ಅಲ್ವೇ. ಸರಿ, ನಮ್ಮ ಕಂಪ್ನಿನ ಕೊಡಿಸ್ತೀನಿ, ನೀನು ರೆಫರ್ ಮಾಡ್ತೀನಿ, ದುಡಿಯೋ. ಒಳ್ಳೆ ಕೈ ತುಂಬ ಸಂಬಳ ತಗೊಳ್ಳೋ. ಇಷ್ಟರಲ್ಲೇ ಇದಕ್ಕೆ ಕೆಲಸ ಬರಬೇಕು, ಹಂಗೆ ಮಾಡ್ತೀನಿ. ಏನ್ ಸುಖಪ್ರಸಾನಪ್ಪ, ಮನೆ ಕಮಿಟ್ಮೆಂಟ್ ಅನ್ಸ್ಕೊಂಡ್ರೆ ನನ್ ನಿದ್ದೆನೇ ಬರಲ್ಲ. ಇವನು ಲೇಟಾಗಿ ಎದ್ದಿರೋದಲ್ಲ ಅಂದ್ಬಿಟ್ಟು ಫ್ಯಾನ್ ಬೇಡ ಸ್ಪೀಡ್ ಆಗಿ ಇಕ್ಕಟ್ಟವ್ರೆ ಚಳಿಗಾಲದಾಗೆ. ಅಪ್ಪ ಫ್ಯಾನ್ ಹಾಕು. ಯಾಕೆ? ಅದು ಗಾಳಿ ಬರ್ಲಿ ಅಂತ ಇಕ್ಕೊಂಡಿರೋದಲ್ಲ, ಮತ್ತೆ ಸೌಂಡ್ ಬರ್ಲಿ ಅಂತ ಇಕ್ಕೊಂಡಿರೋದು. ಕೆಲ್ಸಕ್ಕೆ ಸೇರಿ 15 ದಿವಸ ಆಗಿಲ್ಲ, ಏನ್ ದುರಾಂಕಾರ ಬೀಳ್ತಿಯಲ್ಲ. ಮಮ್ಮಿ ಮಮ್ಮಿ ಕಬೋರ್ಡಲ್ಲಿ ಹೊಸ ಬಟ್ಟೆಗಳಿಕ್ಕಿದ್ದೀನಿ, ವಾಶ್ ಮಾಡು. ಐ ತಲೆಗಿಲೆ ಕೆಟ್ಟಿದ್ಯೇನೋ ನಿನಗೆ? ಹೊಸ ಬಟ್ಟೆ ವಾಶ್ ಮಾಡು ಅಂತಿದ್ರ, ಒಂದ್ಸರ್ತಿನೂ ಹಾಕೊಂಡೇ ಇಲ್ಲ, ಅದನ್ನ ವಾಶ್ ಮಾಡು ಅಂತೀಯ ನೀನು. ಮಮ್ಮಿ ನನಗೆ ಹೊಸ ಬಟ್ಟೆ ಹಾಕೊಂಡ್ರೆ ಅಲರ್ಜಿ ಆಗುತ್ತೆ, ಇನ್ಫೆಕ್ಷನ್ನು ನೋಡು. ಆದರೆ ವಾಶ್ ಮಾಡು, ಇಲ್ಲ 1 to 2 ಕೊಟ್ಟು ಸಿಂಗಾಪುರ್ ಡ್ರೈ ಕ್ಲೀನ್ ಕೊಡ್ತೀನಿ. ಅಷ್ಟೇ ಯಾಕೆ, ಸಿಂಗಾಪುರ್ಗೆ ಹೋಗಿ ಹೋಗಿಸ್ಕೊಂಬತ್ತೀನಿ. ಹ್ಞೂ ಕಣಪ್ಪ, 15 ದಿವಸ ಒಂದೊಂದೇ ಬಟ್ಟೆ ಹಾಕೋತಿದ್ದೆಲ್ಲ, ಆವಾಗ ಆಗದಿರೋ ಅಲರ್ಜಿ ಇನ್ಫೆಕ್ಷನ್ನು ಇವಾಗ ನಿಂಗೆ ಹೊಸ ಬಟ್ಟೆ ಹಾಕೊಂಡ್ರೆ ಆಗತ್ತೇನಪ್ಪ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಎದ್ದು ಕೊಡ ಹಿಡ್ದ ಅಂತ. ನೀನು ಅರ್ಧ ರಾತ್ರಿ ಅಂದಾಗ ನೆನಪಾಯ್ತು, ರಾತ್ರಿ ಮೈಸೂರಿಗೆ ಲೈಟಿಂಗ್ ನೋಡಕ್ ಹೋಯ್ತಾ ಇದ್ದೀನಿ, ಬಾಗ್ಲಾಕು. ನೀನು ಅರ್ಧರಾತ್ರಿ ಮನೆಗೆ ಬಂದ್ರೆ ನಾನು ಡೋರ್ ಓಪನ್ ಮಾಡೋಲ್ಲ, ನನ್ನ ಮನೆಗೆ ಬರಲ್ಲ. ಮಗನೇ, ಅಯ್ಯೋ ಅದೇನು ಅಂತ ಉಟ್ಬಿಟ್ಯ ನನ್ನ ಹೊಟ್ಟೆಲಿ. ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ಉಳಿಯಲ್ಲ ಕಣ ಕೈಯಲ್ಲಿ. ಅವಲಿ ಬಿಡು, ಅಲ್ಲೇ ಪ್ರಕಾಶ ಹೋಯ್ತಾ ನೋಡಲಿ. ಪ್ರಕಾಶ ಹೆಂಗೋ ನಮ್ಮ ಮೈದ ಫುಲ್ ಬಿಸಿ ಆಗ್ಬಿಟ್ಟ ಕಣೋ. ಬಾರ ಏನಂತ ಕರ್ದು? ಲೋ ಪ್ರಕಾಶ ಅಂದೆ. ನನ್ನೇ ಸಿಂಗುಲರ್ ಕರೀತೀಯಾ? ಎಷ್ಟೋ ಕೊಬ್ಬು ನಿನ್ಗೆ. ಲೋ ಏನ್ ತಮಾಷೆ ಮಾಡ್ತಾ ಇದೀಯಾ? ನಾನು ನಿನ್ನ ಚಿಕ್ಕ ಹುಡುಗನಲ್ಲಿ ಸ್ಕೂಲ್ಗೆ ಹೋಗುವಾಗಲಿಂದ ಇದೇ ತರದಾನೆ ಕರಿತಿರೋದು. ಅವಾಗ ಏನ್ ಬೇಕಾದ್ರೂ ಕರಿಬೋದಾಗಿತ್ತು, ಇವಾಗ ಸಂಪಾದನೆ ಮಾಡ್ತಾ ಇದ್ದೀನಿ, ರೆಸ್ಪೆಕ್ಟ್ ಕೊಟ್ಟು ಸರ್ ಅಂತ ಕರೀರಿ. ಲವ್ ಏನೋ ಇದು, ಸಂಪಾದನೆ ಮಾಡಿದ ತಕ್ಷಣ ಫ್ರೆಂಡ್ಶಿಪ್ ಚೇಂಜ್ ಆಗ್ಬಿಟ್ಟದೆ. ಅದಾಗುತ್ತೋ ಬಿಡುತ್ತೋ, ನಾನ್ ಚೇಂಜ್ ಆಗಿದ್ದೀನಿ, ಇನ್ಮೇಲೆ ರೆಸ್ಪೆಕ್ಟ್ ಕೊಟ್ಟು ಸರ್ ಅಂತ ಕರೀರಿ. ಏಯ್, ಎಷ್ಟೋ ಸಂಪಾದನೆ ಮಾಡ್ತೀನಿ ನೀನ್ ದಿನಕ್ಕೆ? ಗ್ಯಾಸು, ಊಟ, ತಿಂಡಿ ಎಲ್ಲ ಕಳೆದು 800 ರೂಪಾಯಿ ಸಂಪಾದನೆ ಮಾಡ್ತೀನಿ. ನಾನು ಎಲ್ಲ ಕೂಡಿ ಕಳೆದು ಗುಣಿಸಿ ಬಾಗ್ಸಿದ್ರು ದಿನಕ್ಕೆ 10,000 ದುಡಿತೀನಿ. ನೀನು ನಂತರ ದಿನಕ್ಕೆ 10,000 ದುಡಿ, ಆಮೇಲೆ ಬೇಕಾದ್ರೆ ಹೆಸರಿಟ್ಟು ಕರೆಯುವಂತೆ. ಏನೋ ಪ್ರಕಾಶ ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಫ್ರೆಂಡ್ಶಿಪ್ ಬಗ್ಗೆ, ಅದ್ರಲ್ಲಿ ಇವನ್ ಬಗ್ಗೆನೂ ಮಾತಾಡ್ತಾ ಇದೀಯಾ? ಇದೇ ಆಟೋದಲ್ಲಿ ಸಂಪಾದನೆ ಮಾಡಿ ನಿನ್ ಕೇಳ್ದಾಗೆಲ್ಲ 100-200 ಕೊಡ್ತಿದ್ದು ಇವನು ಮರ್ತ್ಬಿಟ್ಟ. ಬಿಡು, ಅವಾಗ ಏನಕ್ಕೆ ಮಾತಾಡ್ತಿದ್ಯಾ? ಮತ್ ನೋಡು ಎಷ್ಟು ದುರಂಕಾರದಿಂದ ಮಾತಾಡ್ತಾವ ಇವನು. ಓಯ್ ತಗೊಳ್ಳೋ, 5,000 ಕಳಿಸಿದ್ದೀನಿ, ಯಾವ ನಾಯಿಗೆ ಬೇಕು ನಿನ್ ಋಣ? ನೀನು ಅಷ್ಟೇ, ಇನ್ಮೇಲೆ ಏನಾದ್ರು ಮರ್ಯಾದೆ ಇಲ್ದೆ ರೆಸ್ಪೆಕ್ಟ್ ಇಲ್ದೆ ಮಾತಾಡ್ದು ತಗೋ, 10,000 ಕಳಿಸಿದ್ದೀನಿ. ಇದನ್ನ ಟಿಪ್ಸ್ ಅಂತನಾದ್ರು ಮಾಡಿಕೋ, ನಿನ್ ಕಮಿಷನ್ ಅಂತನಾದ್ರು ಮಾಡಿಕೋ. 800,000 ದುಡಿಯೋ ಕೆಲ್ಸಕ್ಕೆ ಬರ್ದಿದ್ದವರೆಲ್ಲ ನನ್ನೇ ಸಿಂಗುಲರ್ ಆಗಿ ಹೆಸರಿಟ್ಟು ಕರೀತಾರೆ. ತುಕಾಲಿ ಮಗ ಏನ್ ಹಿಂಗಾಡ್ತಾವ ಅಲ್ಲಿ ನೋಡಿ ಮಗ, ಚಿಲ್ಲರೆ ಇಸ್ಕೊತಿದ್ದ ಹೆಂಗ್ ಮಾತಾಡ್ತಾವನೆ? ಚಿಲ್ಲರೆ ಔಟ ಬಿಡ ಅವನಲ್ಲಿ. ಕೆಲಸ ನೋಡ್ಕೊಳ್ರಿ. ಒಲ್ಲ ಆಯ್ತು.
ರೀ ತಿಂಡಿ ಏನಮ್ಮ ಮಾಡಿದ್ಯಾ? ಮಶ್ರೂಮ್ ಬಿರಿಯಾನಿ ಮಾಡಿದೀನಿ ಕಣೋ. ಲೋ ನಿಮ್ ತಾತನ್ ನೋಡಕ್ ಹೋಗಿ ತುಂಬಾ ದಿನ ಆಗಿದೆ. ನಡೆಯೋ ನಿಮ್ ತಾತನ್ ನೋಡ್ಕೊಂಡ್ ಬರೋಣ. ಹೋಗ್ಬೇಕು ಅಂತ ಇರೋದು ನೀವ್ ತಾನೆ, ನೀವ್ ಹೋಗಿ, ನಾನ್ ಯಾಕೆ ಬರ್ಲಿ? ಲೋ ಕಪಿ, ನಿಮ್ ತಾತನ್ಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣ. ನನಗೂ ನಮ್ಮ ತಾತ ಅಂದ್ರೆ ಇಷ್ಟ ಇರ್ಬೇಕಲ್ಲ. ಎಳ್ನೀರ್ ಮಾರಿ ದುಡ್ಡಲ್ಲಿ ಐಫೋನ್ ಕೊಡ್ಸೋ ತಾತ ಅಂದ್ರೆ ನಿನ್ ಯೋಗ್ಯತೆಗೆ ಐಫೋನ್ ಆದ್ರೇನು ಕೀಪ್ಯಾಡ್ ಫೋನ್ ಆದ್ರೇನು ಅಂತ ನನ್ನೇ ರೇಗಿಸ್ಕೊಂಡಾಗ್ತಾನೆ ಮುದ್ಕ. ಅದಕ್ಕೆ ನಾನ್ ಬರಲ್ಲ. ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗಿ ಫೋನ್ ತಗೊಬೇಕು, ಆಮೇಲೆ ಕಾರು, ಆಮೇಲೆ ಬಂಗ್ಲೆ, ಇನ್ನು ಏನೇನೋ ತಗೊಬೇಕು. ಲೋ ಹಾಗಾದ್ರೆ ನಿನ್ ಸಂಬಳ ಎಷ್ಟು? ಸಂಬಳ ಎಷ್ಟು ಅನ್ನೋದಕ್ಕಿಂತ ಕೆಲ್ಸಕ್ಕೆ ಸೇರ್ಕೊಂಡಿದ್ ಮೊದಲನೇ ತಿಂಗಳೇ ಬ್ಯಾಂಕ್ ಅವ್ರ ಕ್ರೆಡಿಟ್ ಕಾರ್ಡ್ ಕೊಟ್ಟವ್ರೆ. ಉಚ್ತಾ ಇರೋದೆ. ಲೇ ನೋಡ್ತಾ ಇರೋ, ನಿನ್ ಮಗ ದೊಡ್ಡ ಸಾಲ್ಗಾರ ಆತಾನೆ. ನಿಮ್ಗೇನಿದ್ರು ಪಕ್ಕದ ಮನೆ ಮಕ್ಕಳು ತಗೊಂಡ್ರೆ ಅವ್ರು ನೋಡ್ ಕಲಿ ಅಂತೀರಾ. ಅದೇ ನಿಮ್ ಸ್ವಂತ ಮಗ ತಗೊಂಡ್ರೆ ಇದು ಸಾಲನ ಸಂಪಾದನೆನಾ ಅಂತ 108 ಕ್ವಶನ್ಗಳು ಕೇಳ್ತೀರಾ. ಎಲ್ಲೋ ಹೋಯ್ತಾ ಇದೀರಲ್ಲ, ಬೀಗ ಹಾಕೊಂಡೋಗಿ. ಹಾಗೆ ನೀನೆಲ್ಲಿರ್ತೀಯೋ? ನೀವ್ ಬರೋ ತನಕ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ. ಲೋ ಫಸ್ಟ್ ಕ್ಲಾಸ್ ಮನೆ ಇರ್ಬೇಕಾದ್ರೆ ರೂಮ್ ಎಲ್ಲ ಯಾಕೋ? ಯಾಕೋ? ಶೋಕಿಗೆ. ತಿಂಡಿನಾರು ತಿನ್ಕೊಂಡು ಹೋಗೋ. ಅದನ್ನು 5 ಸ್ಟಾರ್ ಹೋಟ್ಲಲ್ಲೇ ಮಾಡ್ಕೊಂತೀನಿ. ಎಲ್ಲ ಇವನ ಹಲೋ ಪ್ರಕಾಶ್, ಏನ್ರಿ ನೀವು ಕೆಲಸ ಮಾಡೋ ಬಿಟ್ಟು ಒಂದು ಪ್ರಾಜೆಕ್ಟು ಸರಿಯಾಗಿ ಮಾಡಿಲ್ಲ, ಕ್ಲೈಂಟ್ ಹತ್ರ ಹೆಂಗ್ ಬೇಕೋ ಹಂಗೆ ಮಾತಾಡ್ತೀರಂತೆ. ಏನಾಗಿದೆ ಏನ್ರಿ ನಿಮ್ಗೆ? ಸರ್, ಸಾರಿ ಸರ್. ರೇ, ನಾನು ನಿಮ್ಮನ್ನ ಸಾರಿ ಕೇಳಿ ಅಂತ ಫೋನ್ ಮಾಡ್ಲಿಲ್ಲ. ಮತ್ತೆ ದಯವಿಟ್ಟು ನಾಳೆಯಿಂದ ನೀವು ಕೆಲ್ಸಕ್ಕೆ ಬರಬೇಡಿ. ನಿಮ್ ಸ್ಯಾಲ್ರಿನ ಹೋಲ್ಡ್ ಮಾಡಿದ್ರಿ. ಇಡ್ರಿ ಫೋನು. ಹಲೋ, ಕ್ರೆಡಿಟ್ ಕಾರ್ಡ್ ಬಿಲ್ ಇನ್ನೂ ಕಟ್ಟೇ ಇಲ್ವಲ್ಲ ಸರ್ ನೀವು? ಚೆಕ್ ಬೇರೆ ಬೌನ್ಸ್ ಆಗಿಬಿಟ್ಟಿದೆ. ಯಾವಾಗ ಕಟ್ತೀರಾ ಸರ್? ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್, ಕಟ್ತೀನಿ. ಹೌದಾ ಸರ್? ಓಕೆ ಸರ್. ಫಸ್ಟು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ಬೇಕು. ಹಲೋ ಸರ್, ನಿಮ್ಗೆ ಹೇಳೋದು ಮರ್ತೆ, ನಾಳೆ ಏನಾದ್ರು ಫೋನ್ ಸ್ವಿಚ್ ಆಫ್ ಮಾಡೋದು, ಫೋನ್ ತೆಗೆದೇ ಇರೋದು, ಇದೆಲ್ಲ ಮಾಡಿದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕ್ತೀನಿ ಸರ್ ನಿಮ್ಮ ಮೇಲೆ. ಇಲ್ಲ ಸರ್, ಫೋನ್ ಸ್ವಿಚ್ ಆಫ್ ಮಾಡಲ್ಲ. ಸರ್ ಇದೆಲ್ಲ ಗೊತ್ತಿರುತ್ತೆ ನಿಮಗೆ, ನಾನು ನೆನ್ಪು ಮಾಡಿದೆ ಅಷ್ಟೇ. ನೀವು ನಿಧಾನಕ್ಕೆ ಕಟ್ಟಿ ಸರ್. ಆಯಿತು. ಯಾಕಪ್ಪ ಫೋನ್ ಮಾಡೋದೀಗ? ಪ್ರವೀಣ. ಲೋ ಮಗ. ಏಯ್, ನಮ್ಮನ್ನು ಸರ್ ಅಂತ ಕರೆಯೋ, ಮರ್ಯಾದೆ ಕೊಟ್ಟು ಮಾತಾಡು. ಲೋ ಮಗ, ಅಯ್ಯೋ ಹಳೇದೆಲ್ಲ ಬಿಡೋ. ಒಂದು 25,000 ರೂಪಾಯಿ ದುಡ್ಡು ಬೇಕಾಗಿತ್ತು. 25,000? ಸರ್, ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು ಸರ್? ಅದು ಅಲ್ಲದೆ ನೀವು ಕೇಳ್ತಿರೋದು ನಮ್ದು 1 ತಿಂಗಳು ಸಂಪಾದನೆ. ನೀವು ಅದನ್ನ ಜುಜುಬಿ ಬರೀ 2 ದಿನ ಸಂಪಾದನೆ ಮಾಡ್ತೀರಾ. ಇನ್ನೊಂದ್ಸಲ ದುಡ್ಡು ಗಿಡ್ಡು ಅಂತ ನನಗೆ ಫೋನ್ ಮಾಡಿದ್ರೆ ನಿನ್ನ ನಂಬರ್ನ ಡಿಲೀಟ್ ಮಾಡ್ಬಿಡ್ತೀನಿ. ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಿದ್ರೆ ನಮ್ಮಂತ ಆಟೋದವರಿಗೆ ಅವಮಾನ. ಮಗ ಯಾಕೆ ಕಾಲ್ ಮಾಡ್ತಾವನೆ? ಹೇಳಿ ಪ್ರಕಾಶ್ ಸರ್. ಗಣೇಶ, ಲೋ ಅರ್ಜೆಂಟಾಗಿ ಒಂದು ಕೆಲಸ ಇದ್ರೆ ಕೊಡ್ಸೋ. ಕೆಲಸ ಕೊಡ್ಸುವ. 25,000 ಕಮಿಷನು ಅಥವಾ ಟಿಪ್ಸು ಅಂತ ಕೊಟ್ರೆ ಕೆಲಸ ಕೊಡ್ಸುವ. ಮಡ್ಗ ಫೋನಲ್ಲಿ ನಮ್ಮ ಅಮ್ಮಂಗೆ ಫೋನ್ ಮಾಡೋಣ. ಅಮ್ಮ, ಏನ? ಯಾವಾಗ ಬರ್ತೀರಮ್ಮ? ಲೋ ಇನ್ನೂ 1 ವರ್ಷ ಬರಲ್ಲ ಕಣ. ಏಕೆ? ನಿಮ್ ತಾತ ಇಲ್ಲಿ ಸೋನಾ ಮಸೂರಿ ಭತ್ತನ ನಾಟಿ ಮಾಡವ್ರೆ. ಆ ಭತ್ತ ಬಂದ ಮೇಲೆ ಸಣ್ಣಕ್ಕಿಯನ್ನ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳವ್ರೆ. ಅದಕ್ಕೆ ಇನ್ನೂ 1 ವರ್ಷ ನಾನು ಬರಲ್ಲ ಕಣಪ್ಪ. ಅಮ್ಮ, ಹಂಗಾರೆ ನಾನು ಊಟ ತಿಂಡಿ ಕತೆ? ಅಯ್ಯೋ ನಿನಗೇನಪ್ಪ, 5 ಸ್ಟಾರ್ ಹೋಟ್ಲಲ್ಲೇ ಇರ್ತೀಯ, 5 ಸ್ಟಾರ್ ಹೋಟ್ಲಲ್ಲೇ ತಿನ್ಕೊಂಡಿರಪ್ಪ. ಅಪ್ಪಂಗೆ ಫೋನ್ ಕೊಡು. ರೀ ತಗೊಳ್ರಿ. ಹಲೋ, ಏನ್ಲ ನಿನ್ ಕತೆ? ನೀನ್ ಅಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ಯಲ್ಲಪ್ಪ. ಎಂಜಾಯ್ ಮಾಡ್ಕೊಂಡಿರೋ. ಇವಾಗ ನನ್ನ ತಲೆ ಕೆಡ್ಸ್ಬೇಡ, ಬಿಸಿ ಆಗಿದ್ದೀನಿ. ಫೋನ್ ಇಕ್ಕೋ. ಅಯ್ಯೋ, ಏನಪ್ಪ ಮಾಡೋದೀಗ? ಮನೆನೂ ಇಲ್ಲ, ಕೆಲ್ಸನೂ ಇಲ್ಲ, ಫ್ರೆಂಡ್ಸು ಇಲ್ಲ.
ದೇವರು ಎಲ್ರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟೇ ಕೊಡ್ತಾನೆ. ಆದರೆ ಅದನ್ನು ಉಪಯೋಗ ಪಡ್ಕೊಳ್ಳೋದು ಗೊತ್ತಿರಬೇಕು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಹೆಚ್ಚು ಹೆಚ್ಚು ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ನಮ್ಮ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಡಿದನ್ನು ಮಾತ್ರ ಮರಿಬೇಡಿ. ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ. ಲೇ, ನನ್ನ ಮಗಳಿಗೆ ಸೆಟ್ ಆಗೋ ಅಂತ ಗಂಡು ಎಲ್ಲೋದ್ರೂ ಸಿಗ್ತಾರೆ. ನೋಡ್ತಾ ಇರು ಎಂತ ಗಂಡನ ತಂದು ಕಟ್ತೀನಿ ಅಂತ. ನಮ್ಮನ್ನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಬಾ. ನಿನ್ನ ಮಗನಿಗೆ ನನ್ನ ಮಗಳನ್ನ ಕೊಟ್ಬಿಟ್ರೆ ಈ ಸ್ಕೂಟ್ರಿಗೆ ಟ್ರ್ಯಾಕ್ಟರ್ದು ಟೈರ್ ಇರ್ತಲ್ಲ ಹಂಗಿರುತ್ತೆ ಇಬ್ಬರು ಜೋಡಿ.